ಎಲ್ಲೇ ಇದ್ರೂ ಅವರು ನಿಷ್ಠಾವಂತರಾಗಿದ್ದಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅನ್ನೋದು ನನ್ನ ವಿಲಾಸ. ಅಂತ ಒಂದು ಪ್ರಾಮಾಣಿಕ ಸೇವೆಯನ್ನು ಈ ಜಿಲ್ಲೆಗೆ ಅವ್ರು ಕೊಟ್ಟು ಹೋಗಿದ್ದಾರೆ. ಇನ್ನೊಂದು ಅವರ ಸ್ವಭಾವ ಅಂದರೆ ಸ್ವಾಮಿ ನಿಷ್ಠೆಯನ್ನು ಭಾಳ ಮೆರೆದಿದ್ದಾರೆ. ಯಾವತ್ತೂ ಕೂಡ ಒಂದು ಸಾರ್ತಿ ಒಬ್ಬರು ನಂಬಿದ್ರೆ ಅವ್ರ ಸಲುವಾಗಿ ಜೀವ ಕೊಡ್ತಕ್ಕಂಥ ವ್ಯಕ್ತಿ ಅಂದರೆ ಅದು ಮಿಸಾಳೆ ಸರ್ಕಾರರು, ಕೋರೆ ಸರ್ಕಾರ ಅಂದರೆ ಅದು ತಪ್ಪಾಗಲಿಕ್ಕಿಲ್ಲ ಅಂತೇಳಿ ನಾನು ಭಾವಿಸ್ತೀನಿ. ಅವರ ಅನನ್ಯವಾದಂಥ ಜೋಡಿ ಭಾಳ ಒಳ್ಳೆಯ ಪ್ರತಿಫಲ ನಿಮ್ಮ ಜಿಲ್ಲೆಗೆ ಕೊಟ್ಟಿದೆ, ನಿಮ್ಮ ತಾಲೂಕಿಗೆ ಕೊಟ್ಟಿದೆ. ಅವರು ಇವತ್ತು 77 ವರ್ಷಗಳನ್ನು ಪೂರೈಕೆ ಮಾಡ್ತಾ ಇದ್ದಾರೆ. ಅವ್ರ ಶತಾಯುಷಾಗಲಿ ಅಂಥೇಳಿ ನಾನು ಕೂಡ ಹಾರೈಸ್ತೀನಿ. ಆದರೆ ಇಡೀ ವಯಸ್ಸಿನಲ್ಲಿ ಅವರಿಗೆ ಅನೇಕ ಅಡಚಣೆಗಳು ಬಂದರೂ ಕೂಡ ಹಸನ್ಮುಖಿಯಾಗಿ ಅವರು ಬದುಕ್ತಾ ಇದ್ದಾರೆ. ಭಗವಂತ ಇದೇ ಚೈತನ್ಯ ಅವರಲ್ಲಿ ಉಳಿಸ್ಲಿ ಅಂತೇಳಿ ನಾನು ಹಾರೈಸ್ತೀನಿ. ಯಾಕಂದರೆ ಇಷ್ಟು ಕಷ್ಟದ ಕಾಲದಲ್ಲಿ ಕೂಡ ಅವರು ಸಮಾಜದ ಏಳಿಗೆಯನ್ನು ಬಯಸಿ ತಮ್ಮ ಜೀವನವನ್ನು ಬಿಟ್ಟಿದ್ದಾರೆ. ಅವ್ರಿಗೆ ಇನ್ನೂ ಹೆಚ್ಚಿನ ಅವಕಾಶಗಳು ಸಿಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹಾರೈಸ್ತೀನಿ. ಮತ್ತು ನನಗೇನಾರೆ ಅಧಿಕಾರ ಅನ್ನೋದು ನೀವು ಅನುಭವ, ನನಗೇನಾರೆ ಹೀಗೆ ನೀವು ಮಿನಿಸ್ಟರ್ ಅದೀರಿ ನೀವು ಮಾಡಿ ಅಂತ ನೀವು ಬೈಬೋದು. ಆದರೆ ಏನಾಗ್ತದಂದರೆ ನಮಗೂ ಮಾಡಬೇಕನ್ನೋ ಆಸೆ ಇರ್ತದೆ. ಆದರೆ ನಾವು ತಮಗೆಲ್ಲರೂ ಹೇಳಲಿಕ್ಕೆ ಬಯಸ್ತೇನೆ, ಈ 50 ವರ್ಷದ ಸುವರ್ಣ ಸಂಭ್ರಮ, ಅರ್ಥಪೂರ್ಣವಾದಂತ ಅಭಿಮಾನದ ಈ ಕಾರ್ಯಕ್ರಮ ಇದೆ ಅಂತ ನನ್ನ ಕಲ್ಪನೆ ಇರಲಿಲ್ಲ. ಆದ್ರೆ ಇಲ್ಲಿ ಬಂದ ಮೇಲೆ ಬಹಳಷ್ಟು ಹಿರಿಯರು, ಬಹಳಷ್ಟು ಮಹನೀಯರು ಈ ಸಂಸ್ಥೆಯ ಅಧ್ಯಕ್ಷರಾದಂತಹ ಕೋರೆ ಸಾಹುಕಾರರ ಬಗ್ಗೆ ಮಾತನಾಡಿದಂತಹ ಮಾತುಗಳು ನನ್ನ ಅಭಿಮಾನವನ್ನ ಇಮ್ಮಡಿಗೊಳಿಸ್ತು. ನಾನು ಬಂದಿದ್ದು ಸಾರ್ಥಕತೆ ಆಯಿತು ಅಂತ ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಕಾರ್ಯಕ್ರಮದಲ್ಲಿ ಈಗ ತಾನೇ ಬಹಳಷ್ಟು ಅರ್ಥಪೂರ್ಣವಾಗಿ ಮಾತನಾಡಿದಂತ ನಮ್ಮ ಪಕ್ಷದ ಹಿರಿಯ ನಾಯಕರು, ಸೊ ನಮಗೂ ಕೂಡ ಒಂದು 4 ಮಾತನ್ನ ಆಡಬೇಕನ್ನುವಂತ ಭಾವನೆ. ಬಂಧುಗಳೇ, ಶಿಕ್ಷಣ ನಮ್ಮ ಜೀವನದಲ್ಲಿ, ನಮ್ಮ ಮಕ್ಕಳ ಜೀವನದಲ್ಲಿ, ಸಮಾಜದಲ್ಲಿ ಶಿಕ್ಷಣಕ್ಕೆ ಯಾವ ರೀತಿಯಾದಂತಹ ಒಂದು ಪ್ರಾಮುಖ್ಯತೆಯನ್ನು ನಾವು ಕೊಡ್ತೀವಿ. ಒಬ್ಬ ಬಡವರಿರ್ಲಿ ಅಥವಾ ಒಬ್ಬ ರಾಷ್ಟ್ರಪತಿ ಇರಲಿ, ಒಬ್ಬ ಪ್ರಧಾನಮಂತ್ರಿ ಇರಲಿ, ಒಬ್ಬ ಕೂಲಿಕಾರ ಇರಲಿ,